ನಾವೇ ನಮ್ಮ ತಂಡ ಒಂದು 10 ಜನರ ಯುವಕರ ತಂಡ. ಅದರಲ್ಲಿ ಒಂದು 5-6 ಮಂದಿ ನಾವು ಸುಳ್ಳಿದ್ದೇವೆ, ಅವರವರು ಬೇರೆ ಬೇರೆ ಕೆಲಸದಲ್ಲಿದ್ದಾರೆ. ಒಂದು 4-5 ಮಂದಿ ವಿದೇಶದಲ್ಲಿ ಅವರ ಉದ್ಯೋಗ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಒಟ್ಟು ಸೇರಿ ಒಂದಿನ ಏನೋ ಒಂದು 10 ಜನರ ನಾವೀಗ ಸಂಘದಲ್ಲಿ ಒಟ್ಟು ಸೇರುವಾಗ ನಮಗೆ ಅನಿಸಿದ್ದು ನಾವೊಂದು ಸಂಘ ಮಾಡಿ 10 ಜನರ ಸೇವೆ ಮಾಡಿ ತಿಂಗಳಿಗೆ ಒಂದು ಮೀಟಿಂಗ್ ಥರ ಮಾಡಿ ಒಂದು ಅಮೌಂಟ್ ನಿಗದಿತ ಒಂದು ಅಮೌಂಟನ್ನು ದುಡ್ಡನ್ನು ಸಂಗ್ರಹಿಸಿ ನಮ್ಮ ಒಳಗೆ ಸಹಾಯಕ್ಕೆ ಮಾಡುವಂಥ ಸ್ಥಾಪನೆಯಾದ ಮೊದಲ ಸಂಘ ಇದು. ಸುಮಾರು 1.5 ವರ್ಷದ ಹಿಂದೆ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ನಾವು ಶುರು ಮಾಡುವಾಗ ನಮ್ಮಿಂದ ಪ್ಲ್ಯಾನ್ ಏನಂತಂದರೆ 10 ಜನರಲ್ಲಿ ಯಾರಿಗೆ ಏನಾದರೂ ಅಸೌಖ್ಯ ಆದ ಸಂದರ್ಭದಲ್ಲಿ ಅಥವಾ ಏನಾದರೂ ಕಷ್ಟಗಳು ಬಂದಾಗ ದುಡ್ಡಿನ ಸಹಾಯ ಎಲ್ಲ ಸೇರಿ ಮಾಡಿ ಆ ದುಡ್ಡನ್ನು ನಮಗೆ ಕೊಡುವಂಥ ಒಂದು ಯೋಜನೆಯನ್ನು ಹುಡುಕಿಕೊಂಡು ನಾವು ಈ ಸಂಘವನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಡೀತಾ ಒಂದು ಮೀಟಿಂಗ್ ಎಲ್ಲ ತುಂಬ ಆಯಿತು. ಆವಾಗ ನಮಗಿಂದ ಸ್ವಂತ ಆಲೋಚನೆ ಬಂತು, ನಾವು ನಮ್ಮ ಒಳಗೆ ಇದನ್ನು ಮಾಡೋದ್ರಿಂದ ಈ ಸಮಾಜಮುಖಿಯಾಗಿ ಹೇಗೆ ನಾವು ಮಾಡಬೇಕು, ಸಮಾಜದಲ್ಲಿ ಹೇಗೆ ಈ ಅಮಿಕೋ ಸಂಸ್ಥೆಯನ್ನು ಹೊರಗೆ ತರಬೇಕು ಅನ್ನೋ ಆಲೋಚನೆ ಬಂತು. ಅಷ್ಟೊಂದಿಗೆ ನಮ್ಮಲ್ಲಿ 10 ಜನರ ತಂಡ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ತಿಳಿಸಿದ್ರು. ಈಗ ಬಡವರಿಗೆ ನಾವು ಹೇಗೆ ಸಹಾಯ ಮಾಡ್ಬೋದು, ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಅನ್ನೋವಾಗ ನನಗೆ ಮೊದಲನಾಗಿ ಸಿಕ್ಕಿದ್ದು ಒಂದು ಶಾಲೆ ಬಾಲಕ, ಮನೆಯಲ್ಲಿ ಪಾಪ ಕಷ್ಟ, ಅಪ್ಪನಿಗೆ ಹುಷಾರಿಲ್ಲ. ಈ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಅವನಿಗೆ ಸಹಾಯ ಮಾಡಲಿಕ್ಕೆ ಏನಾದರೂ ನಮ್ಮಿಂದ ಆಗ್ತದೆ ಅಂತ ನೋಡಿದ್ದೆವು. ಮೊದಲ ನಾವು ಮಾಡಿದ ಕೆಲಸ ನಾವು ಅವನ ಶಾಲೆಯ ಎಲ್ಲ ಖರ್ಚು, ಈಗ ಆ ವಿದ್ಯಾರ್ಥಿ ಓದ್ತಾ ಇದ್ದಾನೆ, ಸೇಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಎಲ್ಲ ಖರ್ಚುಗಳನ್ನು ಕೊಟ್ಟು ನಾವು ಮೊದಲನೇದಾಗಿ ಅವನಿಗೊಂದು ಸ್ಕೂಲ್ ಫೀಸಿಂದ ಇಡೀ ವರ್ಷದ ಖರ್ಚನ್ನು ನಾವು ಕೊಟ್ಟು ಅಲ್ಲಿಂದ ನಮ್ಮ ಈ ಜರ್ನಿ ಸ್ಟಾರ್ಟ್ ಆಯಿತು. ಹಾಗೆ ಆನಂತರ ಒಂದು ಬೆಳ್ಳಾರಿ ಒಂದು ಅಸೌಖ್ಯದಲ್ಲಿ ಇರುವಂಥ ಒಂದು ವ್ಯಕ್ತಿಗೆ ಸಹಾಯ ಮಾಡಿದೆವು. ಆನಂತರ ಹಾಸ್ಪಿಟಲಲ್ಲಿ ಯಾರೇ ಒಂದು 3-4 ಜನರಿಗೆ ನಾವು ಹಾಸ್ಪಿಟಲ್ಗೆ ಹೋಗಿ ನಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟೊಂದು ನಾವು ಕೊಡಲಿಕ್ಕೆ ಎಷ್ಟಾಗ್ತದೆ ನಾವು ಕೈಯಿಂದಲೇ ಶೇರ್ ಮಾಡಿ ಎಲ್ಲ ಕೊಟ್ಟು ಇದನ್ನು ಮಾಡ್ತಿದ್ದೀವಿ. ಹಾಗೆ ಬಂದು ಮುಂದುವರಿದು ಈಗ ನಮ್ಮ ಸಂಘಕ್ಕೆ ದುಡ್ಡಿನ ಅವಶ್ಯಕತೆ ಬೇಕಾಗ್ತದೆ. ಸಮಯ ನಮಗೆ ಎಲ್ಲರೂ ಶೇರ್ ಮಾಡಿದ್ರೆ ನಮಗೆ ಸಾಕಾಗ್ತಿರಲಿಲ್ಲ. ಆ ಟೈಮಲ್ಲಿ ಏನಿರ್ತದೆ, ಕ್ರಿಸ್ಮಸ್ ಬಂತು. ಕ್ರಿಸ್ಮಸ್ ಬಂದರೆ ನಮಗೆ 4 ಜನ ಈ ಕ್ರಿಸ್ಮಸ್ ಹಬ್ಬವನ್ನು ಅಮಿಕ ವತಿಯಿಂದ ಹೇಗೆ ಆಚರಿಸಿದ್ರು ಅಂತ ನಾವು ಥಿಂಕ್ ಮಾಡೋದಕ್ಕೆ ಆಗ ಹೊರತದೆ ಈ ಕೂಪನ್ ವ್ಯವಸ್ಥೆ. ಇವತ್ತು ನಿಮ್ಮ ಮುಂದೆ ಪ್ರೈಸ್ ಇಟ್ಟುಕೊಂಡು ಈ ಕೂಪನನ್ನು ನಾವು ಡ್ರಾ ಮಾಡೋದಕ್ಕೆ ಗೊತ್ತಿದೆ. ಆ ಕೂಪನನ್ನು ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ನಮ್ಮೆಲ್ಲ ಪ್ರೈಸ್ ಅವರೆಲ್ಲ ಇದ್ದಾರೆ. ಎಲ್ಲರೂ ನಾವು ಅದನ್ನು ಕಂಡಕ್ಟ್ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಒಂದು ಸಣ್ಣ ಪ್ರೈಸ್, ದೊಡ್ಡ ಪ್ರೈಸನ್ನು ಕೊಡಲಿಕ್ಕೆ ಆಗಲಿಲ್ಲ, ಬಟ್ ಸಣ್ಣದಾಗಿ ಚಿಕ್ಕದಾಗಿ ದೊಡ್ಡ ಪುಸ್ತಕ ನಮಗೆ ಸೇಲ್ ಆಗಿ ಒಂದು 10 ಪುಸ್ತಕ ಸೇಲ್ ಆಗಿ ಇಷ್ಟೇ ಇಲ್ಲ, ಅದನ್ನು ಹೊರಗಡೆ ಕೊಟ್ಟು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ನಮಗೆ ಯಾವ ರೀತಿ ಮಾಡ್ತಿದ್ದೇವೆ ಅಂದರೆ ನಾವು ಹೇಳೋದಕ್ಕೆ ರೆಸ್ಪಾನ್ಸ್ ಬಂದಿದೆ. ಟಿಕೆಟ್ಗಳು ಸೇರಿವಾಗಿ ಇವತ್ತಿನ ನಾವು ನಿಂತಿದ್ದೇವೆ ಗೊತ್ತಿದೆ. ಹಾಗೆ ನಮ್ಮ ಈ ಇದಕ್ಕೆ ಸಹಾಯ ಮಾಡಿರ್ತಾರೆ. ನಾವು ಪ್ರತ್ಯೇಕವಾಗಿ ಅಂತಂದರೆ ಈ ಕೂಪನ್ ವ್ಯವಸ್ಥೆ ಮಾಡಲಿಕ್ಕೆ ನಾವೆಲ್ಲ ಸಹಾಯ ಮಾಡಿದಂಥ ಹಲವು ಜನ ಇದ್ದಾರೆ. ಎಲ್ಲರೂ ಹೆಸರಿಗೆ ಅವೆಲ್ಲ ತುಂಬ ಜನ ಇದ್ದಾರೆ. ಹಾಗೆ ಪರ್ಚೇಸ್ ಮಾಡಿದವರು ಎಲ್ಲರಿಗೆ ಈ ಮೂಲಕ ನಾವು ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆ ಗೆಳೆಯರು ಅಂದರೆ 10 ಜನ ಸೇರಿ ಈ ಒಂದು ಸಂಸ್ಥೆಯನ್ನು ಹುಟ್ಟಿಯಾಗಿದ್ದೆವು. ಇನ್ನು ಮುಂದೆ ಕೂಡ ಹಾಗೆ ಎಲ್ಲರ ಪತ್ರಿಕಾ ಮಾಧ್ಯಮದ ಎಲ್ಲರ ಒಂದು ಸಹಾಯ ಕೊಡುತ್ತಾರೆ. ಮುಂದೆ ನಮ್ಮ ಸಂಘಕ್ಕೆ ಎಲ್ಲರೂ ಸಹಾಯ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಾರೆ. ಹಾಗೆ ನಮ್ಮ ಈ ಅದೃಷ್ಟನಿಧಿ ಕೂಪನನ್ನು ನಾವು ಈಗ ಇಲ್ಲಿ ಮಕ್ಕಳ ಮುಖಾಂತರ ಅದನ್ನು ಡ್ರಾ ಮಾಡಿ ಪತ್ರಿಕಾದಲ್ಲಿ ಪ್ರಕಟಣೆ ಮಾಡಲಿಕ್ಕೆ ನಾವು ಬಯಸ್ತೇವೆ. ಫಸ್ಟ್ ಪ್ರೈಸ್ ಟಿಕೆಟ್ ನಂಬರ್ 107 107 ಸಂತೋಷ್ ಆಂಜನೇಯ. ಎರಡನೇ ಪ್ರೈಸ್ ಫಿಲೋಮಿನಾ ದೀನಮಂಗಲ. ಟಿಕೆಟ್ ನಂಬರ್ 236. ಥರ್ಡ್ ಪ್ರೈಸ್
ಟಿಕೆಟ್ ನಂಬರ್ 639 ರಾಣಿ ಅಂತ ಇದೆ. ನಂಬರ್ ಇಲ್ಲ, ಮೊಬೈಲ್ ನಂಬರ್ ಇಲ್ಲ. ಇದೆ. ಇಲ್ಲ. ಫ್ರೆಂಡ್ಸ್